ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಉಕ್ಸು ಮತ್ತು ಕಾಜ ಹೊಲಿಯೋದೇ ಸ್ವಲ್ಪ ಕಷ್ಟ ಆಗಿರುತ್ತೆ. ಬ್ಲೌಸ್ ಈಸಿಯಾಗಿ ಹೊಲಿದ್ರೆ ಉಕ್ಸು ಕಾಜ ಬ್ಲೌಸ್ ಹೊಲಿಯೋಷ್ಟು ಟೈಮೇ ತಗೊಳತ್ತೆ ಅಂತ ತುಂಬ ಜನ ಹೇಳ್ತಿರ್ತಾರೆ. ಆದ್ದರಿಂದ ಈಸಿಯಾಗಿ ಹೇಗೆ ಕಾಜ ಮಿಷನಲ್ಲೇ ಮಾಡೋದು ಮತ್ತು ಹುಕ್ ಬಂದು ಎಷ್ಟು ಈಸಿಯಾಗಿ ಒಂದು 5 ನಿಮಿಷದಲ್ಲೇ ಹುಕ್ಸು ಕಾಜ ಎರಡನ್ನೂ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಆ ಮೆಥಡನ್ನು ನಾನು ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈಗ 5 ಕಡೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಫಸ್ಟು ಮಾರ್ಕ್ ಹಾಕೊಂಡಿದ್ದಾದಮೇಲೆ ಇದು ಮಿಷನಲ್ಲೇ ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಏನು ಪ್ರಾಬ್ಲಮ್ ಬರೋದಿಲ್ಲ ಫ್ರೆಂಡ್ಸ್. ಆದಷ್ಟು ಕೈಯಲ್ಲಿ ಹೊಲಿಯೋದಕ್ಕಿಂತ ಇದೂ ಬೆಸ್ಟೇ. ಕೈಯಲ್ಲಿ ಹೊಲಿಯೋದು ಅವಾಗವಾಗ ಕಿತ್ತೋಗುತ್ತೆ ಅಂತಾರೆ, ಇದೇ ಹೊಲ್ಕೊಬೋದು. ಈಗೆಲ್ಲ ಇದೇ ಟ್ರೆಂಡಲ್ಲಿದೆ. ಅವಾಗೆಲ್ಲ ಸೂಜಿಯಲ್ಲೇ ಕಾಜ ಹಾಕ್ತಿದ್ರು. ಇದು ಬಂದು ಈ ಥರ ತಿರುಗಿಸ್ಕೊಳ್ಳಿ. ಪಾಯಿಂಟ್ ಎಲ್ಲಿ ಬರುತ್ತೋ ಅಲ್ಲಿ ಸೂಜಿ ನಿಲ್ಲಿಸ್ಕೊಂಡು ಮತ್ತೆ ಈ ಥರ ತಿರುಗಿಸ್ಕೊಂಡು ಹೊಲ್ಕೊಳ್ಳಿ. ಈ ಬಾರ್ಡರ್ ಸ್ಯಾರಿ, ರೇಷ್ಮೆ ಸ್ಯಾರಿಗಳು ಮಾತ್ರ ಕೈಯಲ್ಲೇ ಇದು ಕಾಜ ಹೊಲಿಸ್ಕೊಳ್ಳಿ. ಇದು ನೀವು ಒಂದು ಟೈಮ್ ಹೊಲಿದ್ರೆ ಮತ್ತೆ ಇದೇ ರೂಢಿ ಆಗಿಬಿಡುತ್ತೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ಇದು ಕೇವಲ ಒಂದು ನಿಮಿಷ ಸಾಕು ಫ್ರೆಂಡ್ಸ್. 1 ನಿಮಿಷ ಅಥವಾ 2 ನಿಮಿಷದಲ್ಲಿ ಇದನ್ನು ಸ್ಟಿಚ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣದಿಂದ ನಿಧಾನಕ್ಕೆ ತೋರಿಸ್ತಿದ್ದೀನಿ. ಈಗ ಲಾಸ್ಟ್ ಹತ್ರ ಬಂದು ಸ್ವಲ್ಪ ರಫ್ ಹೊಡ್ಕೊಳ್ಳಿ. ಇದು ಹೊಲಿಗೆ ಬಿಚ್ಕೊಳತ್ತೆ ಅಂತ ಅನಿಸಿದ್ರೆ ಮತ್ತೆ ಅದಕ್ಕೆ ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಇಟ್ಟು ಮತ್ತೆ ಒಂದು ಸ್ಟಿಚ್ ಸ್ವಲ್ಪ ರಫ್ ಮಾಡಿ ಲಾಸ್ಟ್ ಎಂಡಿಗೆಲ್ಲ ರಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಈ ಮೆಥಡಲ್ಲಿ ಹೊಲಿದ್ರೆ ನಿಮಗೆ ಟೈಮ್ ಸೇವಿಂಗ್ ಕೂಡ ಆಗುತ್ತೆ. ಅದೇ ನಾವು ಕೈಯಲ್ಲಿ ಮಾಡ್ಕೊಂಡು ಕೊಟ್ಟರೆ ಇದು ಒಂದು 5 ನಿಮಿಷ, ಅದಕ್ಕೊಂದು 10 ನಿಮಿಷನೇ ಆಗಿಬಿಡುತ್ತೆ ಫ್ರೆಂಡ್ಸ್. ಉಕ್ಸಾಕೋಕ್ಕೆ 1/4 ಗಂಟೆ ಬೇಕಾಗುತ್ತೆ. ಅದೇ ನಾವು ಮಿಷನಲ್ಲಾದರೆ 5 ನಿಮಿಷದಲ್ಲೇ ಎರಡನ್ನೂ ಮುಗಿಸ್ಬೋದು. ನೋಡಿ, ಈ ರೀತಿ 2 ಸ್ಟಿಚ್ ಹಾಕೊಂಡು ತಗೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಈಸಿಯಾಗಿದೆ. ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಹುಕ್ಸ್ ಹೇಗೆ ಹಾಕೋದಂತ ತೋರಿಸ್ತೀನಿ. ಇದು ಬಂದು ಮಿಷನಲ್ಲೇ ಹೊಲಿಬೇಕಾಗಿಲ್ಲ, ಕೈಯಲ್ಲೇ ಎಷ್ಟು ಈಸಿಯಾಗಿ ಹೊಲಿಬೋದು ಅಂತ ನೋಡಿ. ಈಗ ಆ ಕಡೆ ಮಿಷನಲ್ಲಿ ಹೊಲಿದಿದ್ದೀವಲ್ಲ, ಅದೇ ಥರ ಈ ಕಡೆ ಸೈಡು ಮಾರ್ಕ್ ಹಾಕ್ಕೊಳ್ಳಿ. ಇದು ಬಂದು ಮಿಷನ್ ಸೂಜಿ ಫ್ರೆಂಡ್ಸ್. ಇದಕ್ಕಿಂತ ಸ್ವಲ್ಪ ದೊಡ್ಡ ಸೂಜಿ ಇದ್ದರೂ ಇನ್ನೂ ಸ್ವಲ್ಪ ಬೇಗ ಆಗುತ್ತೆ. ಅದರಲ್ಲಿ ಹೋಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಹೋಲ್ ಹಾಕಿ ನೋಡಿ, ಈ ಥರ ಉಕ್ಸ್ ಹಾಕಿ ನೀಟಾಗಿ ತಿರುಗಿಸ್ಕೊಂಬಿಡಿ.
ನೋಡಿ ಇದೇ ರೀತಿ ಎಷ್ಟು ಈಸಿಯಾಗಿ ತಿರ್ಸ್ಕೋಬೋದು ಅಂತ ನೀವೇ ನೋಡಿ ಫ್ರೆಂಡ್ಸ್. ಅದು ದೊಡ್ಡ ಸೂಜಿ ಇದ್ದರೆ ಇನ್ನೂ ಬೇಗ ಆಗುತ್ತೆ. ಸೂಜಿ ಸ್ವಲ್ಪ ದೊಡ್ಡದು ತಗೊಂಡ್ರೆ ಆ ಹೋಲಲ್ಲಿ ಈ ಥರ ಹಾಕ್ಬಿಟ್ಟು ಉಕ್ಸೋಗೋಷ್ಟು ಒಂದು 2 ಅದೇ ಈ ಕಡೆ ಸೂಜಿ 2 ಹೋಲ್ ಆಗಬೇಕು. 2 ಹೋಲ್ ಆಗಿದ ತಕ್ಷಣ ಸೂಜಿ ಹಿಂಗೆ ಹಾಕಿ ಉಕ್ಸಿ ಥರ ಹಾಕಿ ಹಿಂಗೆ ತಿರುಗಿಸ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ 5 ಉಕ್ಸನ್ನು ಹಾಕ್ಕೊಳ್ಳಿ. ಇದು ಎಷ್ಟು ಈಸಿ ಆಗುತ್ತೆ ಅಂದರೆ ಫ್ರೆಂಡ್ಸ್, ತುಂಬ ಬೇಗ. ಈಗ ಈ ಥರ ಮಾಡ್ಕೊಂಬಿಟ್ಟು ನಾವು ಹಂಗೆ ಒಂದು 2 ಸ್ಟಿಚ್ ಹಾಕ್ಕೊಂಡ್ರೆ ಸಾಕು. ಕೈಯಲ್ಲಿ ಎಮ್ಮಿಂಗ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಉಕ್ಸು ಜಾಸ್ತಿ ಏನು ಹೊಲಿಗೆ ಹಾಕಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಇದೆಷ್ಟು ಗಟ್ಟಿ ಕೂರುತ್ತೆ ಅಂದರೆ ಒಳಗಡೆ ಉಕ್ಸ್ ಕೂರೋದ್ರಿಂದ ನೀವು ಒಂದೊಂದು ಸ್ಟಿಚ್ ಹಾಕಿದ್ರೆ ಸಾಕು ಫ್ರೆಂಡ್ಸ್, 5 ನಿಮಿಷದಲ್ಲೇ ಮುಗ್ದೋಗುತ್ತೆ. ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಟಿಪ್ಸ್ಗಳನ್ನು ನಾನು ಹೇಳ್ಕೊಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಈಸಿಯಾಗಿ ಆಗ್ತಿದೆ ಅಂದರೆ, ನಾನು ವೀಡಿಯೋ ಮಾಡ್ತಿದ್ದೀನಿ ಅದರಿಂದ ಸ್ವಲ್ಪ ಲೇಟ್ ಆಗ್ತಿದೆ ಫ್ರೆಂಡ್ಸ್. ಸ್ವಲ್ಪ ನಿಧಾನಕ್ಕೆ ನಿಮಗೆ ಹೇಳ್ಕೊಡ್ಬೇಕಲ್ವ, ಆದ್ದರಿಂದ ಸ್ವಲ್ಪ ಇಲ್ಲಾಂದರೆ ಇನ್ನೂ ಫಾಸ್ಟಾಗಿ ನಾನು ಮಾಡಿಬಿಡ್ತೀನಿ. ಅದೇ ಹೇಳ್ತೀನಲ್ಲ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಇದು ಈಸಿ ಇದೆಯೋ ಕಷ್ಟ ಆಗುತ್ತಂತ. ಈ ರೀತಿ ಹಾಕ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ಈಸಿ ಇದೆ ಅಂದರೆ ತುಂಬ ಈಸಿ ಇದೆ. ನೋಡಿ ಫ್ರೆಂಡ್ಸ್, ಎಲ್ಲ ಆಯಿತು. ಇನ್ನೂ ಒಂದಿದೆ. ಇದಾದಮೇಲೆ ಒಂದೊಂದು ಹೊಲಿಗೆ ಹಾಕ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್. ಎಷ್ಟು ಈಸಿ ಇದೆ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ ಬ್ಲೌಸ್ ಡಿಸೈನ್ಸು ಮತ್ತು ಬ್ಲೌಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ದರೂ ಹೇಳ್ಕೊಡ್ತೀನಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.